ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಪ್ರಾರ್ಥಕಾಲ, ಶುಭ ಮುಂಜಾನೆ ಎದ್ದು ಶುಭ್ರತೆಯಿಂದ ಅಮ್ಮನವರ ಕ್ಷೇತ್ರಕ್ಕೆ ಬರಬೇಕೆಂದು ನಿರ್ಧರಿಸಿ ಪ್ರಸ್ತುತ ಕ್ಷೇತ್ರಕ್ಕೆ ಬಂದು ಇಂದು 120ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಮೂಲ, ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯೊಂದಿಗೆ ಇಂದು ವಿಶೇಷವಾಗಿ ಈ ಕ್ಷೇತ್ರದ ಹೆಚ್ಚಿನ ರಕ್ಷಣಾತ್ಮಕ ದೃಷ್ಟಿಕೋನದಿಂದ ತ್ರಿಶೂಲ ಭದ್ರತಾ ವ್ಯೂಹವನ್ನು ಸಹ ಸಂರಚಿಸಲಾಗುತ್ತಿದೆ. ಪ್ರಸ್ತುತ ಇಂದು 120ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಅಮ್ಮನವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಹಾಗೂ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಭಕ್ತಾದಿಗಳ ಕೋರಿಕೆಗಳೆಲ್ಲವೂ ಸಹ ನೆರವೇರಲಿ ಎಂದು ಪ್ರಸ್ತುತ ನಾನು ಸಹ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮನವರ ಆಶೀರ್ವಾದಗಳೊಂದಿಗೆ ಸೂರ್ಯ ನಮಸ್ಕಾರ ಹಾಗೂ ಈ ಕ್ಷೇತ್ರದ ಈ ಗ್ರಾಮ ದೇವಸ್ಥಾನಗಳ ಅಮ್ಮನವರಾದಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಯಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ಮತ್ತು ಸಪ್ಲಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರ ಅಮ್ಮನವರು ನಾಗದೇವತಾ ಮಾತಾ ಹಾಗೂ ಮೂಲ ನಾಗದೇವಸ್ಥಾನ ವಾಸಸ್ಥಾನ ಶ್ರೀ ಮರಿಯಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ, ಹೀಗೆ ಅಮ್ಮನವರುಗಳೆಲ್ಲರನ್ನು ನೆನೆಯುತ್ತಾ ಈ ಕ್ಷೇತ್ರದಲ್ಲಿ ಇಂದು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ತುಳಸಿ ಗಿಡ, ಬೇವು, ಬಿಲ್ವ, ಬನ್ನಿ ಮರ, ಅರಳಿ, ಹಾಲ, ಹತ್ತಿ ಮರ, ಗರಿಕೆ, ಮುತ್ತುಗ, ಉತ್ತರಾಣಿಕೆ, ಎಕ್ಕ, ಕಗ್ಲಿ ಮರ ಹಾಗೂ ತುಳಸಿ ಮಾತೆಯನ್ನು ನೆನೆಯುತ್ತಾ ಈ ಕ್ಷೇತ್ರದಲ್ಲಿ ಇರುವಂತಹ ಅಸಂಖ್ಯಾತ ಕಲ್ಪವೃಕ್ಷ, ಕಂಗು, ಅಡಿಕೆ ಮರಗಳು ಹಾಗೂ ಈ ಕ್ಷೇತ್ರದಲ್ಲಿ ಇರುವಂತಹ ನವಗ್ರಹ ವೃಕ್ಷಗಳೆಲ್ಲವನ್ನು ಸಹ ನೆನೆಯುತ್ತಾ ಸ್ಮರಿಸುತ್ತಾ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇವೆ. ಪ್ರಸ್ತುತ ಅಂದು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಈ ಕ್ಷೇತ್ರದ ವಿಶಾಲವಾದ ಭೂಪ್ರದೇಶವನ್ನು ಭವಿಷ್ಯದ ಕ್ಷೇತ್ರದ ಅಭಿವೃದ್ಧಿ ಮತ್ತು ಭಕ್ತಾದಿಗಳ ಅನುಕೂಲಕರವಾಗಿ ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸಬೇಕೆಂದು ಅಂದು ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳ ಸಂದಿಗ್ಧತೆ ಮತ್ತು ಕಷ್ಟದ ಹಾಗೂ ಸಮಯಾವಕಾಶವನ್ನು ಸರಿದೂಗಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಇಲ್ಲಿಯವರೆಗೂ ಸಹ ತೆಗೆದುಕೊಂಡು ಬಂದಂತಹ ಪ್ರತಿ ಹಂತವನ್ನು ಸಹ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಸ್ಮರಿಸುತ್ತಾ ನೆನೆಯುತ್ತಾ ಅಂದು ನಾವು ಪಟ್ಟಂತಹ ಕೆಲವೊಂದು ಸಂದಿಗ್ಧತೆಯ ಕಷ್ಟದ ಪರಿಸ್ಥಿತಿಗಳು ಹಾಗೂ ಆರ್ಥಿಕ ಸಂಯೋಜನೆ ಇತ್ಯಾದಿಯಾಗಿ ಎಲ್ಲವನ್ನು ನೆನೆಯುತ್ತಾ ಪಾದಯಾತ್ರೆ ಸುಸಂದರ್ಭದಲ್ಲಿ ಒಂದು ಈ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳು ದಾಖಲಾಗಿರಬೇಕು. ಇಂದು ಬಡತನವಿರುತ್ತದೆ, ನಾಳೆ ಶ್ರೀಮಂತಿಕೆ ಬರುತ್ತದೆ. ಇಂದು ಅಸಹಾಯಕರಾದವರು ನಾಳೆ ಶಕ್ತರಾಗಿ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಲು ಬರುವಂತಹ ಸುಸಂದರ್ಭಗಳು ಬಂದೇ ಬರುತ್ತವೆ. ಯಾರೂ ಸಹ ನಾನು ನನ್ನದು ಎನ್ನದೇ ನಾನು ಎಂಬ ಅಹಮ್ಮನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಿದವರ ಪ್ರತಿಯೊಂದು ಕ್ಷಣವೂ ಸಹ ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕೆಂದು ನಿರ್ಧರಿಸಿ ಪ್ರಸ್ತುತ ಅಮ್ಮನವರ ಈ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ನಾ ಕಂಡಂತೆ ಪಾದಯಾತ್ರೆಯ ಸುಸಂದರ್ಭದಲ್ಲಿ ವಿವರಿಸುತ್ತಾ ವರ್ಣಿಸುತ್ತಾ ಬಂದಿದ್ದೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಕ್ಷೇತ್ರದ ಭೂಮಿಯನ್ನು ಈ ಕ್ಷೇತ್ರಕ್ಕೆ
ದೇಣಿಗೆಯಾಗಿ ನೀಡಿದಂಥ ಶ್ರೀ ಆರ್ ಪ್ರಭಾಕರ್ ರೆಡ್ಡಿ ಕುಟುಂಬಸ್ಥರು ಹಾಗೂ ಅವರ ಸ್ಮರಣಾರ್ಥವಾಗಿ ನಾನು ಅಂದು ಈ 2 ತೆಂಗಿನ ಮರಗಳನ್ನು ಅವರ ಅಮೃತ ಹಸ್ತದಿಂದ ನಡೆಸಿರುತ್ತೇನೆ. ಪ್ರಸ್ತುತ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಎಡ ಮತ್ತು ಬಲಭಾಗಕ್ಕಾದಂತೆ 2 ತೆಂಗಿನ ಮರಗಳಿದ್ದು, ಆ ತೆಂಗಿನ ಮರಗಳ ಸುತ್ತಲೂ ಈ ರೀತಿಯಾಗಿ ಹಾಲೋ ಬ್ಲಾಕ್, ಸ್ಯಾಂಡ್, ಇಟ್ಟಿಗೆ ಇವೆಲ್ಲವನ್ನು ಸಹ ಕಲ್ಲು ಇವೆಲ್ಲವನ್ನು ಸಹ ಬಳಸಿ ಇವುಗಳೆಲ್ಲವನ್ನು ಸಹ ತೆಗೆದುಕೊಂಡು ಬಂದು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಗಮನಿಸಬಹುದಾಗಿರುತ್ತದೆ. ಭವಿಷ್ಯದ ಭಕ್ತಾದಿಗಳ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ರೀತಿಯಾಗಿ ಕಲ್ಲು ಹಾಸನ್ನು 6x6 ಸುತ್ತಳತೆಯ ಕಟ್ಟೆಯನ್ನು ಕಟ್ಟಿ ಈ ರೀತಿಯಾಗಿ ವಿಶಾಲವಾದ ಒಂದು ಭವಿಷ್ಯದ ಭಕ್ತಾದಿಗಳು ಕುಳಿತುಕೊಳ್ಳುವ ಒಂದು ಸದುದ್ದೇಶದಿಂದ ಕಲ್ಲನ್ನು ಹಾಕಲಾಗಿರುತ್ತದೆ. ಪ್ರಸ್ತುತ ಅಂದು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಸುಮಾರು 30,000 ರೂಗಳನ್ನು ವಿನಿಯೋಗಿಸಿ ಈ 2 ತೆಂಗಿನ ಮರಗಳಿಗೆ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತಾ ಮಾತಾ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರನ್ನು ಸಹ ಕಾಪಾಡಿ ಅವರ ಇಷ್ಟಾರ್ಥಗಳನ್ನು ಸಹ ನೆರವೇರಿಸಲೆಂದು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಹಾಮಾತಾ, ಧನ್ಯೋಸ್ಮಿ ಕಲ್ಪವೃಕ್ಷ ಮಾತಾ, ಧನ್ಯೋಸ್ಮಿ ಗಂಗೋ ಮಾತಾ ಎಂದು ಪ್ರಸ್ತುತ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳು ಸಹ ಈ ಕ್ಷೇತ್ರದ ಪ್ರತಿ ಹಂತವನ್ನು, ಪ್ರತಿ ಒಂದು ಸ್ಥಳವನ್ನು ಸಹ ಗೌರವಿಸಿ ಪೂಜ್ಯ ಭಾವನೆಯಿಂದ ನೋಡಿ ಯಾರು ಸಹ ನಾನು ನನ್ನದು ಎಂಬ ಅಹಮನ್ನು ಪಡದೆ ಈ ಕ್ಷೇತ್ರದ ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ಚಿತ್ರೀಕರಣದ ಮೂಲಕ 120ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಹಾಗೂ ಭವಿಷ್ಯದ ಭಕ್ತಾದಿಗಳ ಅಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಅಂದು ಈ 2 ತೆಂಗಿನ ಮರಗಳಿಗೆ ಕಲ್ಲು ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಯಿಸಲು ಹಾಗೂ ಆ ತೆಂಗಿನ ಮರದ ಕೆಳಗಡೆ ಕುಳಿತುಕೊಳ್ಳಲು ಸುಭದ್ರವಾಗಿ ಕಟ್ಟೆಗಳನ್ನು ಕಟ್ಟಿ ಕಲ್ಲನ್ನು ಹಾಕಿ ಚಪ್ಪಡಿಗಳನ್ನು ಹಾಸಿ ನಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿ ಮತ್ತು ಆರ್ಥಿಕತೆಯನ್ನು ಬಳಸಿಕೊಂಡು ಅಮ್ಮನವರ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಅಮ್ಮನವರು ಈ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಜರುಗುವಂತೆ ಆಶೀರ್ವದಿಸಲಿ ಎಂದು ಮತ್ತೊಮ್ಮೆ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ.